ಹೆಲೋ ಸಾಧಕರೇ, ನಾನು ಇವತ್ತು ನಿಮಗಾಗಿ ಒಂದು ಸ್ಪೆಷಲ್ ಆಗಿರುವಂತಹ ವ್ಯಾಕಬುಲರಿಯ ವಿಡಿಯೋವನ್ನು ನಿಮಗಾಗಿ ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ಎ ಲೆಟರ್ಸ್ನ ಡೈಲಿ ಯೂಸಸ್ ಇಂಗ್ಲೀಷ್ ವರ್ಡ್ಸ್ಗಳ ಕುರಿತಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸುಮಾರು ಎ ಲೆಟರ್ಸಿಂದ 200 ಪದಗಳ ವಿವರಣೆಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ನೋಡಿ, ಇದು ಪಾರ್ಟ್ 1 ವಿಡಿಯೋ ಆಗಿರೋದ್ರಿಂದ ತಾವೆಲ್ಲರೂ ಈ ವಿಡಿಯೋವನ್ನು ಖಂಡಿತವಾಗಿ ನೋಡಲೇಬೇಕಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರಾರಂಭ ಮಾಡೋಣ. ನೋಡಿ, ಫಸ್ಟ್ ಒನ್ ಏಬಲ್ ಅಂದರೆ ಕನ್ನಡದಲ್ಲಿ ಸಾಧ್ಯವಾಗುವ ಅಂತ ಹೇಳಿ. ಅದೇ ರೀತಿ ಅಬೌಟ್ ಅಂದರೆ ಬಗೆ, ಅಬೌವ್ ಅಂದರೆ ಮೇಲೆ, ಅಕ್ಸೆಪ್ಟ್ ಅಂದರೆ ಸ್ವೀಕರಿಸು, ಆಕ್ಸಿಡೆಂಟ್ ಅಂದರೆ ಅಪಘಾತ, ಅಕಾರ್ಡಿಂಗ್ ಅಂದರೆ ಪ್ರಕಾರ, ಅಕೌಂಟ್ ಅಂದರೆ ಖಾತೆ. ಅದೇ ರೀತಿ ಮುಂದೆ ನೋಡುತ್ತಾ ಹೋದರೆ 8ನೆಯದಾಗಿ ಅಕ್ರಾಸ್ ಎಂದರೆ ಎದುರಿಗೆ ಅಥವಾ ಅಡ್ಡವಾಗಿ, ಆಕ್ಟ್ ಅಂದರೆ ನಟನೆ ಅಥವಾ ಕಾರ್ಯ ಮಾಡು, ಆಕ್ಷನ್ ಎಂದರೆ ಕ್ರಿಯೆ, ಆಕ್ಟಿವ್ ಎಂದರೆ ಚುರುಕು, ಆಕ್ಟಿವಿಟಿ ಎಂದರೆ ಚಟುವಟಿಕೆ, ಆಕ್ಟರ್ ಎಂದರೆ ನಟ, ಆಕ್ಟರ್ಸ್ ಅಂದರೆ ನಟಿ. 15ನೆಯ ಲೆಟರ್ ಆಕ್ಚುಯಲ್ ಅಂದರೆ ನಿಜವಾದ, ಆಕ್ಚುಲಿ ಅಂದರೆ ವಾಸ್ತವವಾಗಿ, ಆ್ಯಡ್ ಅಂದರೆ ಸೇರಿಸು, ಅಡ್ರೆಸ್ ಎಂದರೆ ವಿಳಾಸ, ಅಡ್ಮಿಟ್ ಅಂದರೆ ಒಪ್ಪಿಕೊಳ್ಳು, ಅಡಲ್ಟ್ ಅಂದರೆ ವಯಸ್ಕ. ನೋಡಿದ್ರಲ್ಲ, 20 ಎ ಲೆಟರ್ಸ್ನ ಪದಗಳ ಕನ್ನಡದ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ಅದೇ ರೀತಿ ಮುಂದೆ ನೋಡುತ್ತಾ ಹೋದರೆ 21ನೆಯ ಎ ಲೆಟರ್ ಅಡ್ವಾನ್ಸ್ ಅಂದರೆ ಮುಂದುವರಿಕೆ, ಅಡ್ವಾಂಟೇಜ್ ಎಂದರೆ ಲಾಭ, ಅಡ್ವೆಂಚರ್ ಅಂದರೆ ಸಾಹಸ, ಅಡ್ವೈಸ್ ಎಂದರೆ ಸಲಹೆ, ಅಡ್ವೈಸ್ ಎಂದರೆ ಸಲಹೆ ನೀಡು. ನೋಡಿ, ADVICE ಅಡ್ವೈಸ್ ಎಂದರೆ ಸಲಹೆ, ADVISE ಅಡ್ವೈಸ್ ಎಂದರೆ ಸಲಹೆ ನೀಡು, ಅಫೆಕ್ಟ್ ಅಂದರೆ ಪರಿಣಾಮ ಬೀರು, ಅಫ್ರೈಡ್ ಅಂದರೆ ಭಯಗೊಂಡ. 28 ಆಫ್ಟರ್ ಅಂದರೆ ನಂತರ, ಆಫ್ಟರ್ನೂನ್ ಎಂದರೆ ಮಧ್ಯಾಹ್ನ, ಅಗೈನ್ ಅಂದರೆ ಮತ್ತೆ, ಅಗೇನೆಸ್ಟ್ ಎಂದರೆ ವಿರುದ್ಧ, ಏಜ್ ಎಂದರೆ ವಯಸ್ಸು, ಏಜೆನ್ಸಿ ಎಂದರೆ ಸಂಸ್ಥೆ. ನೋಡಿ, ಪ್ರತಿಯೊಂದು ಪದವು ಕೂಡ ಒಂದು ವೇಯಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಈ ಪದಗಳನ್ನು ದಿನನಿತ್ಯ ಪ್ರಾಕ್ಟೀಸ್ ಏನಾದರೂ ಮಾಡಿದರೆ ಕಬ್ಬಿಣದ ಕಡಲೆಯಂತಿರುವ ಈ ಇಂಗ್ಲೀಷು ನಿಮಗೆ ಬಹು ಸುಲಭವಾಗಿ ಉಚ್ಚಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮುಂದೆ ನೋಡೋಣವಾ. 34 ಏಜೆಂಟ್ ಎಂದರೆ ಪ್ರತಿನಿಧಿ, ಎಗೋ ಅಂದರೆ ಹಿಂದೆ, ಅಗ್ರಿ ಅಂದರೆ ಒಪ್ಪು, ಅಗ್ರಿಮೆಂಟ್ ಎಂದರೆ ಒಪ್ಪಂದ, ಹೆಡ್ ಎಂದರೆ ಮುಂದೆ, ಏರ್ ಎಂದರೆ ಗಾಳಿ, ಏರ್ಪೋರ್ಟ್ ಎಂದರೆ ವಿಮಾನ ನಿಲ್ದಾಣ. ಮುಂದುವರಿದು ನೋಡುತ್ತಾ ಹೋದರೆ ನೋಡಿ, ನೆಕ್ಸ್ಟ್ ಒನ್ ಅಲಾರಾಮ್ ಎಂದರೆ ಎಚ್ಚರಿಕೆ, ಆಲ್ಬಮ್ ಅಂದರೆ ಚಿತ್ರವನ್ನು ಇಡುವಂಥ ಒಂದು ಪುಸ್ತಕಕ್ಕೆ ನಾವು ಆಲ್ಬಮ್ ಅಂತ ಹೇಳಿ ಕರಿತೇವೆ. ಅಲೈವ್ ಅಂದರೆ ಜೀವಂತ, ಆಲ್ ಎಂದರೆ ಎಲ್ಲ, ಅಲೌ ಎಂದರೆ ಅನುಮತಿಸು, ಆಲ್ಮೋಸ್ಟ್ ಎಂದರೆ ಬಹುತೇಕ, ಅಲೋನ್ ಎಂದರೆ ಒಬ್ಬನೇ. ನೋಡಿದ್ರಲ್ವಾ, ಎಷ್ಟೊಂದು ಈಸಿಯಾಗಿ ಈ ಇಂಗ್ಲೀಷನ್ನು ನಾವು ಕಲಿಬಹುದು ಅಂಥೇಳಿ. ಇವು ನೀವು ದಿನಾಲು ಮನೆಯಲ್ಲಿ ಸರಿಯಾದ ಸಮಯಕ್ಕೆ ಪ್ರಾಕ್ಟೀಸ್ನ ಮಾಡಿದಾಗ ಮಾತ್ರ ನಿಮಗೆ ಇದನ್ನು ಕಲಿಯೋದಕ್ಕೆ ಸಾಧ್ಯವಾಗ್ತದೆ.
ಇಲ್ಲ ಅಂದರೆ ಬರೀ ವಿಡಿಯೋನ ನೋಡಿಬಿಟ್ಟು ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಆಗಲ್ಲ. ನೀವು ಪ್ರಾಕ್ಟೀಸ್ನ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಪೂರ್ಣವಾಗಿ ಇಂಗ್ಲೀಷನ್ನು ಕಲಿಬಹುದು. ಅಲಾಂಗ್ ಎಂದರೆ ಜೊತೆಗೆ, ಆಲ್ರೆಡಿ ಎಂದರೆ ಈಗಾಗಲೇ, ಆಲ್ಸೋ ಎಂದರೆ ಕೂಡ, ಆಲ್ಥಾಟ್ ಅಂದರೆ ಆದರೂ, ಆಲ್ವೇಸ್ ಎಂದರೆ ಯಾವಾಗಲೂ, ಅಮೇಝಿಂಗ್ ಅಂತಂದರೆ ಅದ್ಭುತ, ಅಮೇಝಿಂಗ್ ಅಂತಂದರೆ ಅದ್ಭುತ. ಮುಂದುವರೆದು ಅಮಾಂಗ್ ಅಂತ ಅಂದರೆ ಮಧ್ಯೆ, ಅಮೌಂಟ್ ಅಂದರೆ ಮೊತ್ತ, ಅನಾಲಿಸಸ್ ಎಂದರೆ ವಿಶ್ಲೇಷಣೆ, ಅನಿಮಲ್ ಅಂತ ಅಂದರೆ ಪ್ರಾಣಿ, ಅನಾದರ್ ಅಂತಂದರೆ ಇನ್ನೊಂದು, ಆನ್ಸರ್ ಅಂತಂದರೆ ಉತ್ತರ, ಅಂಟ್ ಅಂದರೆ ಚಿಟ್ಟೆ. ಮುಂದುವರಿದು ಆಂಗ್ಸೈಟಿ ಅಂತ ಅಂದರೆ ಆತಂಕ, ಎನಿ ಅಂತ ಅಂದರೆ ಯಾವುದೇ, ಎನಿ ಒನ್ ಅಂತ ಅಂದರೆ ಯಾರಾದರೂ, ಎನಿಥಿಂಗ್ ಅಂತ ಅಂದರೆ ಯಾವುದಾದರೂ, ಎನಿವೇರ್ ಅಂತ ಅಂದರೆ ಎಲ್ಲಿ ಬೇಕಾದರೂ, ಎ ಪಾರ್ಟ್ ಅಂದರೆ ಬೇರೆ, ಅಪಾರ್ಟ್ಮೆಂಟ್ ಅಂತ ಅಂದರೆ ಪ್ಲಾಟ್. ನೆಕ್ಸ್ಟ್ ಒನ್ ನೋಡುತ್ತಾ ಹೋದರೆ ಅಪಿಯರ್ ಅಂದರೆ ಕಾಣಿಸು, ಆ್ಯಪಲ್ ಅಂದರೆ ಸೇಬು. ಇದು ಎಲ್ರಿಗೂ ಗೊತ್ತಿರುವಂತಹ ವರ್ಡ್ ಆಗಿದೆ. ಅಪ್ಲೈ ಅಂದರೆ ಅರ್ಜಿಸು, ಅಪ್ರೋಚ್ ಅಂತ ಅಂದರೆ ಹತ್ತಿರ ಹೋಗು. ಏಪ್ರಿಲ್ ಅನ್ನೋದು ಒಂದು ವರ್ಷದಲ್ಲಿ ಬರುವಂಥ ಒಂದು ತಿಂಗಳಿನ ಹೆಸರು ಏಪ್ರಿಲ್. ಏರಿಯಾ ಅಂತ ಅಂದರೆ ಪ್ರದೇಶ. ಆರ್ಗ್ಯೂ ಅಂದರೆ ತರ್ಕಿಸು ಅಥವಾ ವಾದವನ್ನು ಮಾಡುವುದು ಅಂತ ಹೇಳಿ ಅರ್ಥ. ನೆಕ್ಸ್ಟ್ ನೋಡುತ್ತಾ ಹೋದರೆ ನೋಡಿ, ಒಂದೊಂದು ವರ್ಡ್ಸ್ಗಳನ್ನು ಕಲಿತಾ ಹೋದರೆ ಇಂಟ್ರೆಸ್ಟ್ ಬರ್ತಾ ಇದೆಯಲ್ವಾ. ಅದೇ ರೀತಿ ಆರ್ಮ್ ಅಂತ ಅಂದರೆ ಕೈ ಅಥವಾ ತೋಳು ಅಂತ ಹೇಳಿ ನಾವು ಹೇಳ್ಬೋದು. ಆರ್ಮಿ ಅಂತ ಅಂದರೆ ಸೇನೆ. ಅರೌಂಡ್ ಅಂತ ಅಂದರೆ ಸುತ್ತಮುತ್ತ. ಅರೇಂಜ್ ಅಂತ ಅಂದರೆ ವ್ಯವಸ್ಥೆ ಮಾಡು. ಅರೆಸ್ಟ್ ಅಂತ ಅಂದರೆ ಬಂಧಿಸು. ಅರೈವ್ ಅಂತ ಅಂದರೆ ತಲುಪು. ಆರ್ಟ್ ಅಂದರೆ ಕಲೆ. ನೋಡಿದ್ರಲ್ವಾ, ಇಲ್ಲಿಯವರೆಗೆ ನಾವು 81 ಏನ ಲೆಟರ್ ಪದಗಳನ್ನು ನೋಡಿದ್ವಿ. ಅದೇ ರೀತಿ ಇನ್ನೂ ಮುಂದುವರಿಯೋಣ. ನೆಕ್ಸ್ಟ್ ಒನ್ 80ನೆಯ ಪದ ಆರ್ಟಿಕಲ್ ಅಂತ ಅಂದರೆ ಲೇಖನ. ಆರ್ಟಿಸ್ಟ್ ಅಂದರೆ ಕಲಾವಿದ. ಅಸ್ಕ್ ಅಂತ ಅಂದರೆ ಕೇಳು. ಆಸ್ಪೆಕ್ಟ್ ಅಂದರೆ ಅಂಶ. ಅಸಿಸ್ಟ್ ಅಂದರೆ ಸಹಾಯ ಅಥವಾ ಸಹಾಯ ಮಾಡು. ಅಸ್ಯೂಮ್ ಅಂದರೆ ಕಲ್ಪಿಸು. ಎಟ್ ಅಂದರೆ ನಲ್ಲಿ. ಮುಂದೆ ನೋಡುತ್ತಾ ಹೋದರೆ ಅಥ್ಲೆಟ್ ಅಂದರೆ ಕ್ರೀಡಾಪಟು. ಅಟ್ಯಾಕ್ ಅಂದರೆ ದಾಳಿ. ಅಟೆಂಪ್ಟ್ ಅಂದರೆ ಪ್ರಯತ್ನ. ಅಟೆಂಡ್ ಅಂದರೆ ಹಾಜರಾಗು. ಅಟೆನ್ಷನ್ ಅಂತ ಅಂದರೆ ಗಮನ. ಆಗಸ್ಟ್ ಅಂದರೆ ಆಗಸ್ಟ್ ವರ್ಷದಲ್ಲಿ ಬರುವಂಥ ಒಂದು ತಿಂಗಳ ಹೆಸರು ಆಗಸ್ಟ್. ಆಥರ್ ಅಂದರೆ ಲೇಖಕ. ಆಟೋ ಅಂತ ಅಂದರೆ ಸ್ವಯಂಚಾಲಿತ ವಾಹನ ಅಂಥೇಳಿ ಕನ್ನಡದಲ್ಲಿ ಕರಿಬೋದು. ಕಾಮನ್ ಆಗಿ ಎಲ್ಲರೂ ಆಟೋ ಅನ್ನೋ ಪದನ ಯೂಸ್ ಮಾಡ್ತಾರೆ. ಅದೇ ರೀತಿ ಅವೈಲೇಬಲ್ ಅಂತಂದರೆ ಲಭ್ಯವಾಗಿರುವ, ಲಭ್ಯತೆಯನ್ನು ಹೊಂದಿರೋದು ಅಂತೇಳಿ ನಾವು ಹೇಳ್ಬೋದು. ಅವಾಯ್ಡ್ ಅಂತ ಅಂದರೆ ತಪ್ಪಿಸು. ಅವೇಕ್ ಅಂದರೆ ಎಚ್ಚರವಾಗಿರು. ಅವಾರ್ಡ್ ಎಂದರೆ ಪ್ರಶಸ್ತಿ. ನೋಡಿದ್ರಲ್ವಾ,
ಇಲ್ಲಿಯವರೆಗೂ ನಾವು 1ರಿಂದ ಸುಮಾರು 100 ಎ ಲೆಟರ್ನ ಪದಗಳನ್ನು ಇಂಗ್ಲಿಷಿಂದ ಕನ್ನಡಕ್ಕೆ ಅನುವಾದಿಸಿ ನೋಡಿದ್ವಿ. ನೀವು ಈ ಎಲ್ಲ ವ್ಯಾಕ್ಯಾಬ್ಯುಲರಿಗಳನ್ನು ನೀವು ಕಲಿತದ್ದೇ ಆದರೆ ನೀವು ಇಂಗ್ಲಿಷ್ನಲ್ಲಿ ಬಹಳಷ್ಟು ಜೀನಿಯಸ್ ಆಗಿ ತೋರಿಸ್ಕೊಳ್ಬಹುದು. ಹಾಗಾಗ್ಬಿಟ್ಟು ನೀವು ಇದೇ ರೀತಿಯಾಗಿ ನನ್ನ ನೆಕ್ಸ್ಟ್ ವಿಡಿಯೋಗಳನ್ನು ನೋಡಿ. ಇದು ಇಂಗ್ಲಿಷ್ ವ್ಯಾಕ್ಯಾಬ್ಯುಲರಿಯ ಪಾರ್ಟ್ 1 ವಿಡಿಯೋ ಆಗಿದೆ. ಎ ಲೆಟರ್ನ ಪಾರ್ಟ್ 1 ವಿಡಿಯೋ ಆಗಿದೆ. ಇದೇ ರೀತಿ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ, ಅದನ್ನು ಕೂಡ ನೀವು ನೋಡಿ. ನಮ್ಮ ಈ ರಘು GK 2026 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಹೆಚ್ಚಿನ ಜನರಿಗೆ ಇಂಗ್ಲಿಷನ್ನು ಕಲಿಯೋದಕ್ಕೆ ಅನುಕೂಲವಾಗಲು ಶೇರನ್ನು ಮಾಡಿ. ಥ್ಯಾಂಕ್ ಯು.